ದಂಪತಿಗಳು ಈ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. ಈ 5 ಸಮಯದಲ್ಲಿ ಶೃಂಗಾರವನ್ನು ಮಾಡಬಾರದು. ಇದರಿಂದ ಮನೆಗೆ ದಾರಿದ್ರ್ಯ ಉಂಟಾಗುತ್ತದೆ. ಹೆಂಗಸರು ಶೃಂಗಾರ ಮುಗಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಯೇ ಅಡುಗೆ ಮನೆ ಪ್ರವೇಶಿಸಬೇಕಾ? ಸ್ನಾನವಿಲ್ಲದೆ ಅಡುಗೆ ಮನೆ ಪ್ರವೇಶಿಸಬಾರದ? ದೇವರ ಪೂಜಾ ನಿಯಮ ಹೇಗೆ? ನಿತ್ಯ ತಲೆ ಸ್ನಾನ ಮಾಡುವುದು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದ? ಈ ಬಗ್ಗೆ ಹಿರಿಯರು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿಯೋಣ. ಪುರಾಣದಲ್ಲಿ ತಿಳಿಸಿದಂತೆ ಬ್ರಹ್ಮ ಮುಹೂರ್ತದಲ್ಲಿ ಶೃಂಗಾರ ಮಾಡಬಾರದು. ಅದು ಪೂಜಾ ಸಮಯ ಮತ್ತು ದೇವತೆಗಳು ಸಂಚಾರ ಮಾಡುವ ಸಮಯವಾಗಿರುವುದರಿಂದ ದಂಪತಿಗಳು ಆ ವೇಳೆಯಲ್ಲಿ ಶೃಂಗಾರ ಮಾಡುವುದು ಒಳ್ಳೆಯದಲ್ಲ. ಸಾಯಂಕಾಲದ ಸಮಯದಲ್ಲಿ ಸಹ ಶೃಂಗಾರ ಮಾಡಬಾರದು. ಈ ರೀತಿಯ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸಬಹುದು ಎಂದು ಹೇಳಲಾಗಿದೆ. ವ್ರತದ ಸಮಯದಲ್ಲಿ ಅಥವಾ ಯಾವುದೇ ವಿಶೇಷ ಹಬ್ಬ ಆಚರಣೆಯ ಸಮಯದಲ್ಲಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಬಾರದು. ಗ್ರಹಣದ ಸಮಯದಲ್ಲಿ ಅಂದರೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಂತಹ ಸಮಯದಲ್ಲಿ ದಂಪತಿಗಳು ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಬಾರದು. ಹೆಂಗಸರು ಮುಟ್ಟಾದಾಗ ಆ 5 ದಿನಗಳು ಮುಗಿಯುವವರೆಗೂ ಶೃಂಗಾರ ಮಾಡಬಾರದು. ಪ್ರೆಗ್ನೆನ್ಸಿ ಟೈಮಿನಲ್ಲೂ ಸಹ ಶೃಂಗಾರ ಮಾಡುವುದು ಒಳ್ಳೆಯದಲ್ಲ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅಂತಹ ಸಮಯದಲ್ಲೂ ಕೂಡ ಶೃಂಗಾರ ಮಾಡಬಾರದು. ಮರುದಿನ ಪುರುಷನಾಗಲಿ ಅಥವಾ ಮಹಿಳೆಯಾಗಲಿ ತಲೆಗೆ ಸ್ನಾನ ಮಾಡಬೇಕು. ನಂತರವೇ ಮಹಿಳೆಯರು ಪೂಜೆ ಅಥವಾ ದೀಪಾರಾಧನೆ ಮಾಡಬಹುದು.